ಕಾವೇರಿ ತಂತ್ರಾಂಶ ಪೇಪರ್ಲೆಸ್ ನೋಂದಣಿ ಪ್ರಕ್ರಿಯೆಗೆ ಈಗ ಕೈ ಬರಹಗಾರರ ಒಕ್ಕೂಟ ಈಗ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು, ವಿರೋಧವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು. ಹಾಗಿದ್ರೆ ಈ ಅನುಷ್ಠಾನದಿಂದ ಕೈ ಬರಹಗಾರರ ಒಕ್ಕೂಟಕ್ಕೆ ಮತ್ತು ಸಾರ್ವಜನಿಕರಿಗೆ ಯಾವ ರೀತಿಯಾಗಿ ಸಮಸ್ಯೆಗಳಾಗುತ್ತೆ, ಅನುಕೂಲಗಳಾಗುತ್ತೆ, ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಈ ಒಂದು ಕೈ ಬರಹಗಾರರ ಒಕ್ಕೂಟದ ನವೀನ್ ಅವರಿದ್ದಾರೆ. ಅವರನ್ನು ನಾವು ಮಾತನಾಡಿಸ್ತಾ ಹೋಗೋಣ. ನವೀನ್ ಅವರೇ, ಕ್ಲಿಯರ್ ಆಗಿ ಈಗಾಗಲೇ ನೀವು ಸರ್ಕಾರದ ವಿರುದ್ಧ ಪತ್ರಿಕಾಗೋಷ್ಠಿಯನ್ನು ಮಾಡಿದಿರಿ. ಈ ಪೇಪರ್ಲೆಸ್ ಕಾನ್ಸೆಪ್ಟ್ನಿಂದಾಗಿ ಕೈ ಬರಹಗಾರನ ಒಳಗೊಂಡಾಗೆ ಸಾರ್ವಜನಿಕರು ಯಾವ ರೀತಿಯಾಗಿ ಅನಾನುಕೂಲ ಸಮಸ್ಯೆಗಳಾಗುತ್ತೆ ಅನ್ನೋದ್ರ ಹೇಳೋದಾದರೆ. ನಮಸ್ಕಾರ. ಈ ಪತ್ರ ಬರಹಗಾರರು ಅಂತ ಇರೋ ನಮ್ಮ ರಾಜ್ಯ ಒಕ್ಕೂಟದಿಂದ ಈ ಪೇಪರ್ಲೆಸ್ ವ್ಯವಸ್ಥೆ ಏನು ತಂದಿದೆ, ಪೈಲಟ್ ಪ್ರಾಜೆಕ್ಟಾಗಿ ಚಾಮರಾಜನಗರದಲ್ಲಿ 30ನೇ ತಾರೀಕು ಶುರು ಮಾಡಿದೆ. ಆ ಶುರು ಮಾಡಿರೋದಕ್ಕೆ ನಮ್ಮ ಒಕ್ಕೂಟ ಸಂಪೂರ್ಣವಾಗಿ ವಿರೋಧ ವ್ಯಕ್ತಪಡಿಸ್ತಾ ಇದೆ. ಇದರ ಉದ್ದೇಶ ಸಾರ್ವಜನಿಕ ಉದ್ದೇಶ ಆಗಿರುತ್ತೆ. ಸಾರ್ವಜನಿಕರಿಗೆ ಪತ್ರ ಬರೆದು ಕೊಡೋರಾಗಲಿ, ಪತ್ರ ಬರೆಸ್ಕೊಳ್ಳೋರಾಗಲಿ, ಸಾಕ್ಷಿದಾರರಾಗಲಿ ಅಥವಾ ಬಿಕ್ಲಮ್ದಾರರು ಅಂದರೆ ಆ ಡಾಕ್ಯುಮೆಂಟ್ನ ಯಾರು ನರೇಟ್ ಮಾಡಿರ್ತಾರೆ ಅವ್ರದ್ದು ಯಾವುದೇ ರೀತಿ ಸೀಲು, ಭೌತಿಕ ಸಹಿ ಇರೋದಿಲ್ಲ. ಒಂದು OTPಯಿಂದ ಮಾತ್ರ DSC ಆಗಿರುತ್ತೆ ಅಂತ ಹೇಳ್ತಾರೆ. ಮತ್ತು ಆ ಪತ್ರನ ಯಾರು ಬರೆದಿರ್ತಾರೆ ಅದನ್ನು ಯಾವುದೇ ಕಾರಣಕ್ಕೂ ಎಲ್ಲೂ DSC ಸಿಗ್ನೇಚರ್ಗೂ ಅವಕಾಶ ಕೊಟ್ಟಿಲ್ಲ, ಭೌತಿಕ ಸಹಿಗೂ ಅವಕಾಶ ಕೊಟ್ಟಿಲ್ಲ. ಇದು ಭಾರತ ಸರ್ಕಾರದ ನೋಂದಣಿ ಇಲಾಖೆಯ ಏನು ಕಲಂ ಇದೆ 80B ಸ್ಪಷ್ಟ ಉಲ್ಲಂಘನೆ ಆಗಿರುತ್ತೆ. ಇದನ್ನು ಕಂದಾಯ ಸಚಿವರು ಮತ್ತು IGR ಅವರು ಗಮನಕ್ಕೆ ತಗೊಬೇಕಾಗುತ್ತೆ. ಮತ್ತು ಈ ವ್ಯವಸ್ಥೆ ಬರೋದ್ರಿಂದ ಸಾರ್ವಜನಿಕರಿಗೆ ಏನಾಗುತ್ತೆ ಅಂದರೆ, ಈ ಪೇಪರ್ಲೆಸ್ ವ್ಯವಸ್ಥೆ ಅಂತ ಹೇಳ್ತಾ ಇದೆ ಸರ್ಕಾರ. ಈ ಪೇಪರ್ಲೆಸ್ ವ್ಯವಸ್ಥೆಯಲ್ಲಿ ವಿದ್ಯಾವಂತರು ಅನ್ನೋರು ಬೇರೆ, ಗಣಕೀಕರಣ ಗೊತ್ತಿರೋರು ಬೇರೆ, ಕಂಪ್ಯೂಟರ್ ಬಗ್ಗೆ ಗೊತ್ತಿರೋರು ಬೇರೆ ಇರ್ತಾರೆ. ಆ ಕಂಪ್ಯೂಟ್ರಲ್ಲಿ ಗೊತ್ತಿದ್ದು, ನಾಲೆಡ್ಜ್ ಇದ್ದು ಡಾಕ್ಯುಮೆಂಟ್ ಪ್ರಿಪೇರ್ ಮಾಡಿ ಅವರೇ ಅಪ್ಲೋಡ್ ಮಾಡಿದ್ರೂ ಸಹ ಯಾವುದೇ ರೀತಿ ಸಿಗ್ನೇಚರ್ ವ್ಯವಸ್ಥೆ ಇರೋದಿಲ್ಲ. ಮತ್ತು ಇವರು ಪೇಪರ್ಲೆಸ್ ಕಾನ್ಸೆಪ್ಟಲ್ಲಿ ಪೇಪರ್ ಇಲ್ಲ ಅಂತ ಹೇಳ್ತಾರೆ. ಆದರೆ ಪೇಪರ್ ರಿಜಿಸ್ಟ್ರೇಷನ್ ಆದಮೇಲೆ ಜೆರಾಕ್ಸ್ ಪ್ರತಿ, ಯಾವುದೇ ರೀತಿ ಒರಿಜಿನಲ್ ಅಲ್ಲ, ಜೆರಾಕ್ಸ್ ಕಾಪಿ ಕೊಡ್ತೀನಿ ಅಂತ ಹೇಳ್ತಾರೆ. ಜೆರಾಕ್ಸ್ ಕಾಪಿ ಅದೇ ಲಾಗಿನ್ಗೆ ವಾಪಸ್ ಬರುತ್ತೆ. ಅದನ್ನು ಪ್ರಿಂಟೌಟ್ ಮಾಡಿ ಇಟ್ಕೊಳ್ಳಿ ಅಂತಾರೆ. ಪ್ರಿಂಟೌಟ್ ಮಾಡೋದು ಅಂದರೆ ಪೇಪರಲ್ಲೇ ಪ್ರಿಂಟೌಟ್ ಮಾಡಬೇಕು, ಬೇರೆ ಯಾವುದ್ರಲ್ಲೂ ಪ್ರಿಂಟೌಟ್ ಮಾಡೋಕ್ಕಾಗಲ್ಲ. ಇದು ಪೇಪರ್ಲೆಸ್ ಅಲ್ಲ, ಇದು ಪೆನ್ಲೆಸ್. ಸರ್ಕಾರದಿಂದ ಎಲ್ಲರದ್ದು ಸಹಿನ ತೆಗೆದು ಪೆನ್ಲೆಸ್ ಅಂತ ಮಾಡಿರೋದು. ಇದನ್ನು ದಯವಿಟ್ಟು ಪೆನ್ಲೆಸ್ ವ್ಯವಸ್ಥೆ ಅಂತ ಕರೆದ್ರೆ ಚೆನ್ನಾಗಿರುತ್ತೆ ಅಂತ ರಾಜ್ಯ ಒಕ್ಕೂಟದ ಪರವಾಗಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಓಕೆ, ನೋಂದಣಿ ಕಚೇರಿಗಳಲ್ಲಿ ಬಹುತೇಕ ದಳ್ಳಾಳಿಗಳ ಒಂದು ಹಾವಳಿ ಇರುತ್ತೆ. ಅದನ್ನು ತಡೆಗಟ್ಟಲಿಕ್ಕೆ ಅಥವಾ ಅದನ್ನು ತಡಿಲಿಕ್ಕೋಸ್ಕರ ಈ ಒಂದು ಪೇಪರ್ಲೆಸ್ ಅಥವಾ ಡಿಜಿಟಲ್ ಮಾಡಿದ್ದೀನಿ ಅನ್ನುವಂಥದ್ದು ಸರ್ಕಾರ ಹೇಳುವಂಥದ್ದು. ಇದಕ್ಕೆ ಏನು ಹೇಳ್ತೀರಿ ನೀವು? ಇದಕ್ಕೆ ಯಾವ ರೀತಿಯಾಗಿ ನೀವು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೀರಾ ಅಂತ ಹೇಳಿ. ನೀವು ಹೇಳಿದ ಪ್ರಶ್ನೆಗೆ ಕರೆಕ್ಟಾಗಿ ಉತ್ತರನ ನಾವು 1.5 ವರ್ಷ ಹಿಂದೆ ಕಂದಾಯ ಸಚಿವರಿಗೆ ನಾವು ಮನವಿ ಕೊಟ್ಟು ಕೂಡ ಅದನ್ನು ಕೇಳಿದ್ದೀವಿ. ನೀವು ಕಾವೇರಿ 2 ಲಾಗಿನ್ನಲ್ಲಿ ಡಾಕ್ಯುಮೆಂಟ್ ರೈಟರ್ಸ್ಗೂ ಲಾಗಿನ್ ಕೊಡಿ ಸಪ್ರೇಟಾಗಿ. ಸೊ ಅವ್ರಿಗೂ ಕೂಡ ವ್ಯವಸ್ಥೆ ಇರುತ್ತೆ. ಆ ವ್ಯವಸ್ಥೆಯ ಮೂಲಕ ಸಾರ್ವಜನಿಕರಿಗೂ ಕೂಡ ಮೋಸ ಆಗುವಂಥ ಸಾಧ್ಯತೆ ಕಡಿಮೆ ಇರ್ತದೆ. ಕಾನೂನು ದಸ್ತಾವೇಜಿನ ಬಗ್ಗೆ ಕಾನೂನು ಕ್ರಮ ಭಾಗವಾಗಿ ಇರ್ತೀವಿ ನಾವು. ಸೊ ಅದರಲ್ಲಿ ನಾವು ದಸ್ತಾವೇಜಿನಲ್ಲಿ ಪೂರ್ತಿಯಾಗಿ ಅಪ್ಲಿಕೇಶನ್ನ ಚೆಕ್ ಮಾಡಿ ನಾವು ಅದನ್ನು ನಮೂದು ಮಾಡಿ ರಿಜಿಸ್ಟ್ರೇಷನ್ ವರ್ಕ್ಗೆ ಕಂಪ್ಲೀಟ್ ಮಾಡಿಕೊಡ್ತಾ ಇದ್ವಿ. ಈಗಿನ ಪೇಪರ್ಲೆಸ್ ವ್ಯವಸ್ಥೆ ಏನಿದೆ, ಯಾರು ಬೇಕಾದರೂ ಕೂಡ ಕ್ರಯಪತ್ರ ಅದನ್ನು ಏನು ಇರುತ್ತೋ ಅದನ್ನು ಸಾರ್ವಜನಿಕರಿಗೆ ಮಾಹಿತಿ ತಪ್ಪಾಗಿ ಕೊಟ್ಟು ಸರ್ಕಾರಕ್ಕೂ ಕೂಡ ಮುದ್ರಾಂಕ ಶುಲ್ಕದಲ್ಲಿ ಮೋಸ ಆಗೋ ರೀತಿಯಲ್ಲಿ ಹಾಜರುಪಡಿಸಿ ನೋಂದಣಿ ಮಾಡಿಸೋದಕ್ಕೆ ಅನುಕೂಲ ಇದೆ. ಇದು ಸಾರ್ವಜನಿಕರಿಗೆ ಯಾವುದೇ ರೀತಿ ಅನುಕೂಲ ಇಲ್ಲ. ಓಕೆ, ಪೇಪರ್ಲೆಸ್ ಕಾನ್ಸೆಪ್ಟು ಎಲ್ಲೋ ಒಂದು ಕಡೆ ಸರ್ಕಾರ ಅವೈಜ್ಞಾನಿಕವಾಗಿ ಅನುಷ್ಠಾನ ಮಾಡ್ತು ಅಂತ ಹೇಳ್ತೀರಾ, ಏನು ಅಂತ? ಹೌದು ಸರ್, 100% ಅವೈಜ್ಞಾನಿಕವಾಗಿ ಮಾಡಿದ್ದಾರೆ. ಮತ್ತು ಸಾರ್ವಜನಿಕರಿಗೆ ಇದರ ರೀತಿ ಯಾವುದೇ ರೀತಿಯಲ್ಲೂ ಮಾಹಿತಿ ಕೊಟ್ಟಿರೋದಿಲ್ಲ. ಅವರು ಯಾವುದೇ ಸರ್ಕಾರಿ ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗಿ ನೀವು ಕೇಳಿದ್ರೆ ಪೇಪರ್ಲೆಸ್ ಬಗ್ಗೆ ಆಗಲಿ, ಕಾವೇರಿ 2 ಬಗ್ಗೆ ಆಗಲಿ, ವೆಬ್ಸೈಟ್ ಇದೆ ಅಲ್ಲಿ ನೋಡಿ, ಇಲ್ಲ ಯೂಟ್ಯೂಬ್ ಚಾನಲಲ್ಲಿ ಇರ್ತದೆ ಹೋಗಿ ನೋಡಿ. ಯಾರು ಒಬ್ಬರು ಹೋಗಿ EC ಅಪ್ಲೈ ಮಾಡಬೇಕು ಅಂತ ಕೇಳಿದ್ರೆ ಅಲ್ಲಿನ ಅಧಿಕಾರಿಗಳು ಹೇಳೋದು ಅದೇ ಒಂದೇ ಉತ್ತರ, ಸಿದ್ಧ ಉತ್ತರ. ಹೋಗಿ ವೆಬ್ಸೈಟ್ ಇದೆ, ವೆಬ್ಸೈಟಲ್ಲಿ ನೋಡಿ. ನಮಗೆ ಹೆಂಗೆ ಮಾಡೋಕ್ಕೆ ಬರಲ್ಲ ಅಂದರೆ ಯೂಟ್ಯೂಬ್ ಚಾನಲಲ್ಲೆಲ್ಲ ಇದೆ, ಅದನ್ನು ಮಾಹಿತಿ ತಗೊಳ್ಳಿ. ಸೊ ಸಾರ್ವಜನಿಕರಿಗೆ ಮತ್ತು ನಮ್ಮ ಇಲಾಖೆಗೆ ಸಂಪರ್ಕಕೊಂಡಿಯಾಗಿ 100 ವರ್ಷಗಳಿಂದ ಪತ್ರ ಬರಹಗಾರರು ಕೆಲಸ ಮಾಡ್ಕೊಂಬರ್ತಾ ಇದ್ದೀವಿ. ನಮ್ಮನ್ನು ಯಾಕೆ ಕಡೆಗಣಿಸ್ತಾ ಇದ್ದೀರಾ ಸ್ವಾಮಿ? ಉದ್ಯೋಗ ನೀವು ಸೃಷ್ಟಿಸೋದು ಬೇಡ, ಇರೋ ಉದ್ಯೋಗನ ಉಳಿಸಿ, ಅದಕ್ಕೆ ಭದ್ರತೆ ಕೊಡಿ. ಇದೇ ನಮ್ಮ ಆಶಯ ಆಗಿರುತ್ತೆ. ಅಲ್ಲ, ಈಗ ಈ ಒಂದು ಪ್ರಕ್ರಿಯೆ ಆದ ನಂತರದಲ್ಲಿ ಸಾರ್ವಜನಿಕರ ಮನಸ್ಸಿನಲ್ಲಿ ಇರುವಂಥದ್ದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ಕೈ ಬರಹಗಾರರು ಇದನ್ನು ಯಾಕೆ ವಿರೋಧ ವ್ಯಕ್ತಪಡಿಸಿದರೆ, ಕೈ ಬರಹಗಾರರು ಇವರು ದುಡ್ಡು ಮಾಡ್ಕೊಳ್ಬೋದಾಗಿತ್ತು, ಆದರೆ ಈಗ ಅದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ಸರ್ಕಾರ. ಹಾಗಾಗಿ ಇವರು ಪ್ರಶ್ನೆ ಮಾಡ್ತಿದ್ದಾರೆ, ಆಕ್ರೋಶನ ಹೊರ ಹಾಕ್ತಿರುವಂಥ ಸಾರ್ವಜನಿಕರ ಪ್ರಶ್ನೆ. ಇದಕ್ಕೇನು ಉತ್ತರ ಕೊಡ್ತೀರಿ? ನಿಮ್ಮ ಪ್ರಶ್ನೆಯಲ್ಲಿ ತಪ್ಪಿದೆ ಸರ್. ಏನಕ್ಕೆ ಅಂತ ಹೇಳಿದ್ರೆ, ಏನು ಡಾಕ್ಯುಮೆಂಟೇಷನ್ ನಾವು ಮಾಡ್ತಾಯಿದ್ವಿ, ಇವಾಗೂ ಕೂಡ ಡಾಕ್ಯುಮೆಂಟೇಷನ್ ಮಾಡಲಿಕ್ಕೆ ನಮ್ಗೆ ಅವಕಾಶ ಇದೆ. ಆದರೆ ಯಾರು ಕಕ್ಷಿದಾರರು ಪಾರ್ಟಿ ಇರ್ತಾರೆ, ಸೆಲ್ಲರ್ ಆಗಲಿ, ಬೈಯರ್ ಆಗಲಿ, ಬ್ಯಾಂಕ್ ಅವರಾಗಲಿ, ಯಾವುದೇ ರೀತಿ ಸೀಲು ಸೈನು ಹಾಕೋಕ್ಕೆ ಅವಕಾಶ ಇರೋದಿಲ್ಲ.
ನೀವು ಅಂತ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಸಹಿನೇ ತಾನೇ ಅವಕಾಶ ಇರೋವಂಥದ್ದು. ಆಧಾರ್ ಒಂದೇ ಅಥೆಂಟಿಕೇಷನ್ ಅಲ್ಲ. ಆಧಾರಿಂದ ಇಂಥೆಂಥ ತೊಂದರೆಗಳಾಗಿದೆ, ಹಣಕಾಸಿನ ತೊಂದರೆಗಳಾಗ್ತವೆ, ಬೋಗಸ್ಸಾಗಿ ಆಗ್ತದೆ, ಫೋನ್ಪೇ ಗೂಗಲ್ ಪೇಲಿ ಎಷ್ಟು ಮೋಸ ಆಗ್ತದೆ. ಅದನ್ನೆಲ್ಲ ಯಾಕೆ ಸರ್ಕಾರ ಮನಗಣ್ತಾ ಇಲ್ಲ? ಅವ್ರು ಹೇಳ್ತಾರೆ ತಂತ್ರಾಂಶನ ಹೆಚ್ಚು ಮಾಡ್ತೀರಾ ಮಾಡಿ, ಉನ್ನತೀಕರಣ ಮಾಡ್ತೀರಾ ಮಾಡಿ, ಆದರೆ ಸಹಿನ ಯಾಕೆ ಬೇಡ ಅಂತ ಇದ್ದೀರಾ? ಅದಕ್ಕೆ ಯಾವ ರೀತಿ ಕಾನೂನಲ್ಲಿ ಮಾನ್ಯತೆ ಇದೆ ಅದನ್ನು ಹೇಳಿ. ಡಾಕ್ಯುಮೆಂಟ್ ಒರಿಜಿನಲ್ ಅನ್ನೋದಕ್ಕೆ ಯಾವ ರೀತಿ ಪ್ರೂವ್ ಮಾಡಬೇಕು ಅದನ್ನು ಸರ್ಕಾರ ಸ್ಪಷ್ಟೀಕರಣ ಕೊಡಬೇಕು. ಸಹಿ ಮಾಡದೇ ಇರಲಿಕ್ಕೆ ಏನು ಕಾರಣ ಅದನ್ನು ಉಲ್ಲೇಖ ಮಾಡಲಿಲ್ವಾ? ಸುತ್ತೋಲೆಗಳಲ್ಲಿ ಏನಾದರೂ ಇದೆಯಾ, ಅಥವಾ ಯಾಕೆ ಸಹಿ ಯಾಕೆ ಇಲ್ಲ ಅನ್ನೋಂಥ ಪ್ರಶ್ನೆ ಮಾಡಿದ್ರೆ ನೀವು? ಸರ್, ಯಾರಿಗೂ ಕೂಡ ಇದ್ರ ಬಗ್ಗೆ ಮಾಹಿತಿನೇ ಕೊಟ್ಟಿಲ್ಲ ಸರ್ಕಾರ. ಡಾಕ್ಯುಮೆಂಟ್ ರೈಟರ್ಸ್ಗಾಗಲಿ, ಲೀಗಲ್ ಪ್ರಾಕ್ಟಿಷನರ್ಸ್ಗಾಗಲಿ ಅಥವಾ ಪಬ್ಲಿಕ್ಗಾಗಲಿ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ಸ್ಟ್ಯಾಂಪ್ ಡ್ಯೂಟಿ ಪೇ ಮಾಡ್ತಾರೆ ಸರ್ ಪಬ್ಲಿಕ್ಕು. ಯಾವುದೇ ಟಿ ವಿ ಮಾಧ್ಯಮದಲ್ಲಾಗಲಿ ಅಥವಾ ನಮ್ಮ ಪ್ರೆಸ್ ಮೀಡಿಯಾದಲ್ಲಾಗಲಿ ಯಾವುದ್ರಲ್ಲೂ ಏನೂ ಹೇಳಿಲ್ಲ ಸರ್ ಇದ್ರ ಬಗ್ಗೆ. ಯಾರಿಗೂ ಯಾವುದೇ ರೀತಿ ಮಾಹಿತಿ ಇಲ್ಲ. ಸಾರ್ವಜನಿಕರಿಗೂ ಕೂಡ ಇದ್ರ ಬಗ್ಗೆ ಮಾಹಿತಿ ಕೊರತೆ ಇದೆ. ಅದನ್ನು ಎಚ್ಚರಿಸೋಕ್ಕೋಸ್ಕರ ನಮ್ಮ ಒಕ್ಕೂಟ ಈ ಕೆಲಸನ ಮಾಡ್ತಾ ಇದೆ ಇವತ್ತು. ಈ ಪೇಪರ್ಲೆಸ್ ನೋಂದಣಿ ಪ್ರಕ್ರಿಯೆ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿನೇ ಇಲ್ಲ ಅಂತ ಹೇಳುವಂಥದ್ದು ಅದು ಏನು ಅಂತ? ಸರ್, ಈ ಪೇಪರ್ಲೆಸ್ ನೋಂದಣಿ ಏನು ಚಾಮರಾಜನಗರದಲ್ಲಿ ತಂದಿದ್ದಾರೆ, ಅಲ್ಲಿರೋ ಯಾವುದೇ ನಾಗರಿಕರಿಗೂ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಯಾವುದೇ ಡಾಕ್ಯುಮೆಂಟ್ ರೈಟರ್ಗೂ ಮಾಹಿತಿ ಇಲ್ಲ. ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕೂಡ ಪ್ರಚಾರ ಪಡಿಸಿಲ್ಲ. ಅದ್ರ ಬಗ್ಗೆ ನಾವು ವಿಷಯ ಹೇಳ್ತಾ ಇರೋವಂಥದ್ದು. ಪ್ಲಸ್ ಈ ಡಾಕ್ಯುಮೆಂಟ್ ಏನಿದೆ, ಇವಾಗ ನಾನು ಡಾಕ್ಯುಮೆಂಟ್ ತೋರಿಸ್ತಾ ಇದ್ದೀನಿ ನಿಮಗೆ. ಇದು ರಿಜಿಸ್ಟ್ರೇಷನ್ ಆಗಿರೋವಂಥದ್ದು ಚಾಮರಾಜನಗರ ಜಿಲ್ಲೆಯಲ್ಲಿ. ಇದು ವೈಟ್ ಪೇಪರಲ್ಲಿ ಪ್ರಿಂಟ್ ಇದೆ. ಇಲ್ಲಿ ಕೊಟ್ಟವರು GS ಪ್ರಕಾಶ್ ಸೆಲ್ಲರು, ಅವ್ರದ್ದು ಸಹಿ ಇಲ್ಲ. ಮಾರಾಟಗಾರರು, ಖರೀದಿದಾರರು ಕೃಷ್ಣ, ಅವ್ರದ್ದು ಸಹಿ ಇಲ್ಲ. ಪ್ರತಿ ಪೇಜಲ್ಲೂ ಕೂಡ ವೈಟ್ ಪೇಪರ್ ವೈಟ್ ಶೀಟ್ ಇದೆ. ಇಲ್ಲಿ ಸಾಕ್ಷಿ ಅಂತ ಹೆಸರಿದೆ, ಸುರೇಶ್ ಅಂತ, ನಜರುಲ್ಲಾ ಅಂತ, ಅವ್ರದ್ದು ಸಹಿ ಇಲ್ಲ. ಈ ಡಾಕ್ಯುಮೆಂಟ್ನ ಯಾರು ನರೇಟ್ ಮಾಡಿದ್ರು, ಯಾರು ಬರೆದ್ರು, ಅದ್ರ ಬಗ್ಗೆ ಎಲ್ಲೂ ಯಾವುದೇ ರೀತಿ ಉಲ್ಲೇಖ ಇಲ್ಲ. ಸೊ ಈ ಡಾಕ್ಯುಮೆಂಟ್ನ ನಾಲೆಡ್ಜ್ ಇರೋರು ಬರೆದ್ರ, ನಾಲೆಡ್ಜ್ ಇಲ್ದವ್ರು ಬರೆದ್ರ? ಡಿಜಿಟಲ್ ಸಹಿ ಬಗ್ಗೆ, ಡಿಜಿಟಲ್ ಸಹಿ ನೀವು ಹೇಳ್ತಾ ಇರೋವಂಥದ್ದು GS ಪ್ರಕಾಶ್ ಅಂತ ಎಕ್ಸಿಕ್ಯೂಷನ್ ಆಗಿದೆ ಅಂತ ಹೇಳ್ಬಿಟ್ಟು ಡಿಜಿಟಲ್ ಸಹಿ ಅಂತ ಹೇಳ್ತಾರೆ. ಇದಕ್ಕೂ OTP ತೊಗೊಳ್ಬೇಕು. ಈ OTP ಸಬ್ ರಿಜಿಸ್ಟ್ರ್ ಆಫೀಸಿಂದ ಅಂತೇಳಿ ಬೇರೆಯವರು ಕೂಡ ಅದನ್ನು ಮಿಸ್ಯೂಸ್ ಮಾಡೋವಂಥ ಚಾನ್ಸಸ್ ಇರುತ್ತಲ್ವ? ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಸರ್ಕಾರ. ಈ ಡಿಜಿಟಲ್ ಸಹಿ ಇದಾದಮೇಲೆ ಸಬ್ ರಿಜಿಸ್ಟ್ರ್ ಆಫೀಸ್ಗೆ ಹೋದ್ಮೇಲೆ ಇಲ್ಲಿ ಯಾರು ಪಾರ್ಟಿ ಹೋಗಿರ್ತಾರೆ ಅವ್ರದ್ದು ಕೂಡ ಸಹಿ ಇರೋದಿಲ್ಲ. ಅದು ಡಿಜಿಟಲ್ ಸಹಿ ಅಂತಾರೆ. ಡಿಜಿಟಲ್ ಸಹಿ ಎಲ್ಲದರದ್ದು ಡಿಜಿಟಲ್ ಸಹಿ. ಪ್ರಶ್ನೆ ಮಾಡಲಿಲ್ವ ನೀವು ಅಧಿಕಾರಿಗಳಿಗೆ ಅಥವಾ ಸಂಬಂಧಪಟ್ಟ ಸಚಿವರಿಗೆ? ನೀವೇನಾದರೂ ಕೇಳಿದ್ರಾ, ಪ್ರಶ್ನೆ ಮಾಡಿದ್ರಾ? ಏನು ಉತ್ತರ ಕೊಟ್ಟರು? ಯಾವುದೇ ರೀತಿ ಉತ್ತರ ಬರೋದಿಲ್ಲ ಸ್ವಾಮಿ. ಇದಕ್ಕಿಂತ ಮುಂಚೆ, ಈ ದಿನಕ್ಕಿಂತ ಮುಂಚೆ ಸುಮಾರು 6 ರಿಂದ 7 ಬಾರಿ ಕಂದಾಯ ಸಚಿವನ ಭೇಟಿ ಮಾಡಿದ್ದೀವಿ. ನಮ್ಮ ಇಲಾಖೆ ಮುಖ್ಯಸ್ಥರು IGR, AIGR ಕಂಪ್ಯೂಟರು ಮತ್ತು ಎಲ್ಲ ಇಲಾಖೆ ಉನ್ನತ ಅಧಿಕಾರಿಗಳನ್ನ ಅವರದೇ ಕಚೇರಿಯಲ್ಲಿ ಅವರದೇ ಸಮಯದಲ್ಲಿ ಅವ್ರು ನೀಡಿದ ಸಮಯಕ್ಕೆ ನಾವು ಹೋಗಿ ಭೇಟಿ ಮಾಡಿ ಈ ಥರ ತೊಂದರೆ ಆಗುತ್ತೆ, ದಯಮಾಡಿ ಇದ್ರ ಬಗ್ಗೆ ಗಮನ ಹರಿಸಿ ಇದನ್ನು ತಪ್ಪನ್ನು ಸರಿಪಡಿಸ್ಕೊಂಡು ನೀವು ಪ್ರಚುರ ಮಾಡಿ ಅಂತ ಹೇಳಿರೋವಂಥದ್ದು. ನಾವು ಯಾವುದೇ ಗಣಕೀಕರಣ ಏನು ಮಾಡ್ತಾಯಿದ್ದಾರೆ, ತಂತ್ರಾಂಶನ ಉನ್ನತೀಕರಣಗೊಳಿಸ್ತಾ ಇದ್ದಾರೆ, ಅದಕ್ಕೆ ವಿರೋಧ ಇಲ್ಲ ಸ್ವಾಮಿ. ಸಾರ್ವಜನಿಕರಿಗೆ ಒಳ್ಳೆಯದಾಗೋ ರೀತಿಯಲ್ಲಿ ಅದನ್ನು ತೊಗೊಂಬನ್ನಿ ಅಂತ ನಾವು ಕೇಳ್ತಾ ಇರೋವಂಥದ್ದು. ಹಾಗಾದರೆ ಸರ್ಕಾರದ ಉದ್ದೇಶ ಏನಿರ್ಬೋದು ಅಂತ ಹೇಳ್ತೀರಿ? ಇಷ್ಟೊಂದೆಲ್ಲ ಸಮಸ್ಯೆಗಳಿದೆ, ಸರ್ಕಾರದ ಉದ್ದೇಶ ಏನಿರ್ಬೋದು? ಸರ್, ಸರ್ಕಾರದ ಉದ್ದೇಶ ಒಂದೇ ಸರ್, ನೋಂದಣಿ ಮತ್ತು ಮುದ್ರಾಂಕ ಶುಲ್ಕನ ತೊಗೊತಾ ಇದ್ದೀವಿ. ಸರ್ಕಾರ ಏನೇ ತೊಗೊಂಬಂದ್ರು ಜನ ಏನು ಪ್ರಶ್ನೆ ಮಾಡ್ತಾ ಇಲ್ಲ. ಅದಕ್ಕೊಂದು ಒಳ್ಳೆ ಉದಾಹರಣೆ ಹೇಳ್ತೀನಿ ಸರ್. ಈ 2025 ಸೆಪ್ಟೆಂಬರಲ್ಲಿ ಸರ್, ದಿನಾಂಕ ಮರ್ತಿದ್ದೀನಿ, 2025 ಸೆಪ್ಟೆಂಬರಲ್ಲಿ 1% ನೋಂದಣಿ ಶುಲ್ಕನ ಭಾನುವಾರದಿಂದ ಚಾಲೂ ಆಗುತ್ತೆ ಅಂತ ಅನೌನ್ಸ್ ಮಾಡಿದ್ರು. ಆದರೆ ನಾವು ಸೋಮವಾರ ಮಂಗಳವಾರ, ಅದೇ ವಾರಕ್ಕೆ ಮುಂಚೆ ಸೋಮವಾರ ಮಂಗಳವಾರ ಬುಧವಾರ ಪೇಮೆಂಟ್ ಮಾಡಿದ್ವಿ. ಯಾವತ್ತಿಗೆ ರಿಜಿಸ್ಟ್ರೇಷನ್? ಗುರುವಾರ ಶುಕ್ರವಾರ ಶನಿವಾರಕ್ಕೆ, ಭಾನುವಾರದಿಂದ ಇರೋವಂಥದ್ದು. ಆದರೆ ಗುರುವಾರ ಶುಕ್ರವಾರ ಶನಿವಾರ ತಂತ್ರಾಂಶನ ಡೌನ್ ಮಾಡೋದ್ರು ಸ್ವಾಮಿ. ಆ 1% ಕಟ್ಟಿದ್ರಲ್ಲ, ನೋಂದಣಿ ಶುಲ್ಕ ಕಟ್ಟಿದ್ದವರು ಸಹ ಭಾನುವಾರದ ನಂತರ ಇನ್ನೂ 1% ಸರ್ಕಾರಕ್ಕೆ ಪಾವತಿ ಮಾಡಿದ ಮೇಲೇ ನೋಂದಣಿಗೆ ಅವಕಾಶ ಮಾಡಿಕೊಟ್ರು. ಇದಕ್ಕೆ ಏನಂತೀರ ಸರ್ಕಾರದಿಂದ? ಇದು ಸಾರ್ವಜನಿಕರಿಗೆ ಒಳ್ಳೆಯದಾ? ಇದು ಯಾವ ರೀತಿಯಲ್ಲಿ ಒಳ್ಳೆಯದಾಗತ್ತೆ? ಸರ್ಕಾರಕ್ಕೆ ದುಡ್ಡು ಬರ್ತಾ ಇದೆ, ಅದನ್ನು ಸರಿಯಾದ ರೀತಿಯಲ್ಲಿ ನೀವು ಪಬ್ಲಿಕ್ ಕನ್ಸರ್ನಲ್ಲಿ ಇಟ್ಕೊಂಡು ಮಾಡಿ ಅನ್ನೋದು ನಮ್ಮ ಆಗ್ರಹ. ನವೀನ್ ಅವರೇ, ಇನ್ನು ಕೊನೆಯದಾಗಿ ಸರ್ಕಾರದ ವಿರುದ್ಧ ನಿಮ್ಮ ಮುಂದಿನ ಹೋರಾಟಗಳು ಏನು ಅನ್ನುವಂಥದ್ದು? ಇವತ್ತು ಅಧಿಕೃತವಾಗಿ ಪತ್ರಿಕಾಗೋಷ್ಠಿ ಮಾಡಿದಿರಿ, ಅಥವಾ ನೆಕ್ಸ್ಟ್ ಏನಾದರೂ ಸರ್ಕಾರಕ್ಕೆ ಅಥವಾ ಸರ್ಕಾರದ ಭಾಗವಾಗಿರುವಂತಹ ಸಚಿವರಿಗೆ ಏನಾದರೂ ಪತ್ರಗಳನ್ನು ಪಡೆಯುವಂಥದ್ದು ಅಥವಾ ಹೋರಾಟನ ಏನಿರುತ್ತೆ ಮುಂದಿನ ಹೆಜ್ಜೆ? ಸರ್, ಸರ್ಕಾರದ ಭಾಗವಾಗಿರೋಂಥ ಕಂದಾಯ ಸಚಿವರಿಗೆ, IGR ಅವರಿಗೆ ನಾವು ಎಲ್ಲವೂ ಕೂಡ ವಿಚಾರಗಳನ್ನ, ಮನವಿಗಳನ್ನ ಸಲ್ಲಿಸಿದ್ದೀವಿ. ಇದ್ರ ಬಗ್ಗೆ ಯಾವುದೇ ಗಮನ ಕೊಟ್ಟಿರೋದಿಲ್ಲ ಇದುವರೆಗೂ. ಈ ದಿನದಿಂದ ಈ ಖಾಲಿ ಪೇಪರ್ ಕೊಟ್ಬಿಟ್ಟು ಇದು ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಅಂತ ಹೇಳಿದ್ರೆ ಯಾರೂ ಒಪ್ಪೋದಿಲ್ಲ ಸ್ವಾಮಿ. ಎಲ್ಲರಿಗೂ ಕೂಡ ನೈಜ ದಾಖಲೆ, ಅಸಲು ಪ್ರತಿನ ಕೊಡಿ. ಇಲ್ಲ ಅಂದರೆ ಕರ್ನಾಟಕ ರಾಜ್ಯದಂತ ಇರೋಂಥ ಎಲ್ಲ ಡಾಕ್ಯುಮೆಂಟ್ ರೈಟರ್ಸು ನಮ್ಮ ಒಕ್ಕೂಟದಿಂದ ಸೇರಿ ಫ್ರೀಡಮ್ ಪಾರ್ಕಲ್ಲಿ
ಉಗ್ರ ಪ್ರತಿಭಟನೆ ಮಾಡ್ತೀವಿ ಸ್ವಾಮಿ. ನಮಸ್ಕಾರ. ಇದಿಷ್ಟು ನವೀನ್ ಅವರ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ಅಭಿಲಾಷ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.